ये अखाड़ा है श्री कृष्ण भगवान का 5,500 साल पुराना। इस अखाड़े को कंस महाराज ने बनाया था। ಮಥುರಾದಲ್ಲಿ ತುಂಬ ಜನಗಳಿಗೆ ಗೊತ್ತಿಲ್ಲದಿರೋ ಜಾಗ ಅದೇ ಕಂಸ್ ಅಖಾಡ ಅಂತ ಹೇಳ್ತಾರೆ. ಇದೇ ಜಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕಂಸನನ್ನು ಕೊಂದ ಜಾಗ ಅಂತ ಕೂಡ ಹೇಳ್ತಾರೆ. ನನ್ನಿಂದ ಒಂದು ಮರ ನೋಡ್ತಾ ಇದ್ರಲ್ಲ, ಈ ಮರದ ಕೆಳಗಡೆ ಶ್ರೀಕೃಷ್ಣ ಪರಮಾತ್ಮ ಕಂಸನ ಕೊಂದಾದ್ಮೇಲೆ ವಿಶ್ರಾಂತಿ ಮಾಡಿದ್ರು ಅಂತ ಹೇಳ್ತಾರೆ. बोल भारत माता की ರಾಧೆ ರಾಧೆ, ಜೈ ಶ್ರೀಕೃಷ್ಣ. ರೈಟ್ ನಾವು ನಾನೀಗ ಇದ್ದೀನಿ ಶ್ರೀಕೃಷ್ಣ ಜನ್ಮಭೂಮಿ ಮಥುರಾದಲ್ಲಿ. ನನ್ನ ಪಕ್ಕದಲ್ಲಿ ನೋಡ್ತಾ ಇದ್ರಲ್ಲಿ ಯಮುನಾ ನದಿ ತುಂಬಿ ಹರಿತಾ ಐತೆ. ಮಥುರಾ ಅನ್ನೋದು ನಮಗೊಂದು ಭಾವನೆ, ಶಕ್ತಿ, ಇತಿಹಾಸ. ಯಾಕಂತಂದರೆ ಇಲ್ಲಿರೋ ಕಲ್ಲು, ಮನೆಗಳು, ದೇವಸ್ಥಾನ ಪ್ರತಿಯೊಂದು ಶ್ರೀಕೃಷ್ಣನ ಲೀಲೆಗಳಿಗೆ ಸಾಕ್ಷಿಯಾಗಿದ್ದಾವೆ. ಸೊ ನಾನಿವತ್ತು ಹೋಗ್ತಾ ಇದ್ದೀನಿ ಶ್ರೀಕೃಷ್ಣ ಜನ್ಮಭೂಮಿ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ. ಆಲ್ರೈಟ್, ನಾವೀಗ ಮಥುರಾದಲ್ಲಿ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಶ್ರೀಕೃಷ್ಣ ಜನ್ಮಭೂಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಇಲ್ಲಿ ಕ್ಲಾಕ್ ರೂಮ್ಸ್ ಇದ್ದಾವೆ. ಇಲ್ಲಿ ಫೋನು ಗೀನು, ರಿಮೋಟು, ಆಮೇಲೆ ಕೀ ಚೈನು ಏನಿದ್ರು ಕೂಡ ಇಲ್ಲಿ ಇಟ್ಬಿಟ್ಟು ದರ್ಶನಕ್ಕೆ ಹೋಗಬೇಕು. ಸೊ ನಾನು ನಿಮಗೆ ದರ್ಶನ ಆದಮೇಲೆ ಸಿಗ್ತೀನಿ. ಸೊ ಆಲ್ರೆಡಿ ಈಗಿನ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೆ. ಹೊರಗಡೆ ಕ್ಯಾಮ್ರಾ ಏನು ಅಲೋ ಮಾಡಲ್ಲ. ಸೊ ಇದೇ ಮೇನ್ ಎಂಟ್ರೆನ್ಸು. ಮೇನ್ ಟೆಂಪಲ್ ಬಂದ್ಬಿಟ್ಟು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ. ಸುಮಾರು 5,253 ವರ್ಷಗಳ ಹಿಂದೆ ಶ್ರೀಕೃಷ್ಣನ ಜನನ ಆಯಿತು ಅಂತ ಹೇಳ್ತಾರೆ. ಈಗ ಆ ಜಾಗದಲ್ಲಿ ದೇವಸ್ಥಾನ ಇದೆ. ಮತ್ತು ದೇವಸ್ಥಾನ ಎಂಟ್ರ್ ಆಗಿದ ತಕ್ಷಣ ಒಳಗಡೆ ಶ್ರೀಕೃಷ್ಣನ ಬಾಲ್ಯದ ನೆನಪುಗಳನ್ನ ಅವರು ಕ್ಲೀನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಸಖತ್ತಾಗಿರುತ್ತೆ ಅದು ನೋಡೋದಕ್ಕೆ. ಮತ್ತು ಪಕ್ಕದಲ್ಲಿ ಜೈಲು ಕೂಡ ಇದೆ. ಅಂದರೆ ಆ ಕಾಲದ್ದಲ್ಲ, ಇವರು ಆರ್ಟಿಫಿಷಿಯಲಾಗಿ ಮಾಡಿರೋ ಒಂದು ಜೈಲು ಕೂಡ ಇದೆ, ದೇವಸ್ಥಾನ ಇದೆ. ಸಖತ್ತಾಗಿರುತ್ತೆ ನೋಡೋದಕ್ಕೆ. ಮತ್ತು ಒಂದು ಮ್ಯೂಸಿಯಂ ಐತೆ. 10 ರೂಪಾಯಿ ಟಿಕೆಟ್ ತೊಗೊಬಿಟ್ಟು ಒಳಗಡೆ ಹೋದರೆ ಅದು ಕೂಡ ತುಂಬ ಇದೆ ನೋಡೋದಕ್ಕೆ. ನಿಜ ವೀಡಿಯೋದಲ್ಲಿ ನೋಡೋದಲ್ಲ, ಅಲ್ಲೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಶ್ರೀಕೃಷ್ಣ ಜನ್ಮಭೂಮಿಯಿಂದ ಒಂದು 100 ಮೀಟರ್ ಮುಂದೆ ನಡ್ಕೊಂಡು ಬಂದರೆ ಇಲ್ಲಿ ಒಂದು ಪೋತ್ರಕೊಂಡ ಅಂತ ಒಂದು ಜಾಗ ಸಿಗುತ್ತೆ. ಇಲ್ಲಿ ಅಂತಂದರೆ ದೇವಕಿ ಮತ್ತು ಶ್ರೀಕೃಷ್ಣ ಹುಟ್ಟಿದ ಮೇಲೆ ಮೊದಲ ಬಾರಿಗೆ ಅವರ ಬಟ್ಟೆಗಳನ್ನ, ಅಂದರೆ ಶ್ರೀಕೃಷ್ಣನ ಬಟ್ಟೆಗಳನ್ನ ಈ ಜಾಗದಲ್ಲಿ ತೊಳೆದ್ರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನ ಪೋತ್ರಕೊಂಡ ಅಂತ ಹೇಳ್ತಾರೆ. ಮತ್ತು ಎಕ್ಸಾಕ್ಟ್ ಶ್ರೀಕೃಷ್ಣನ ಜನ್ಮಭೂಮಿ ಪಕ್ಕದಲ್ಲೇ ಒಂದು ಮಸೀದಿ ಐತೆ. 17ನೇ ಶತಮಾನದಲ್ಲಿ ಔರಂಗಜೇಬ್ ಕಟ್ಸಿರೋ ಒಂದು ಮಸೀದಿ ಐತೆ. ಅದು ಈಗ ಕೋರ್ಟಲ್ಲಿ ಐತೆ ವಿಚಾರ. ಸೊ ಕಾಂಟ್ರವರ್ಸಿಲ್ ಐತೆ ಈಗ ಅದು. ಗುಜರಾತಲ್ಲಿ ಹೆಂಗೆ ದ್ವಾರಕಾಧೀಶ್ ಮಂದಿರ ಇದೆಯೋ ಅದೇ ಥರ ಮಥುರಾದಲ್ಲೂ ಕೂಡ ಒಂದು ದೇವಸ್ಥಾನ ಇದೆ, ದ್ವಾರಕಾಧೀಶ್ ಮಂದಿರ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ದರ್ಶನ ಮಾಡ್ಕೊಳ್ಳೋದಕ್ಕೆ. ಈಗ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲೆಲ್ಲ ಹೋಗ್ತಾ ಇದ್ದೀನಿ. ಯಾಕೆಂತಂದರೆ ಅಲ್ಲಿ ರೋಡಲ್ಲಿ ಫುಲ್ ವಾಟ್ರೆಲ್ಲ ಐತೆ. ಬಟ್ ಲಿಟ್ರಲಿ ತುಂಬ ಚೆನ್ನಾಗೈತೆ ಈ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ಹೋಗ್ತಾಯಿದ್ರೆ. ನೋಡಿ ಇಲ್ಲಿ ರೋಡಲ್ಲೆಲ್ಲ ಫುಲ್ಲು ನೀರು, ಕಾಲಿಡೋಕ್ಕೆ ಜಾಗ ಇಲ್ಲ. ಗಾಡಿಗೆ ಓಡಾಡ್ತಾವೆ ಅಷ್ಟೇ, ನಾವು ಹಿಂಗಾಸಿ ಓಡಾಡ್ಬೇಕು ಸೈಡಲ್ಲಿ. ರೀಸೆಂಟಾಗಿ ಮಥುರಾದಲ್ಲಿ ಎಂಥ ಮಳೆ ಬಂದೈತೆ ಅಂದರೆ ಯಮುನಾ ನದಿ ತುಂಬಿ ಹರಿತಾ ಐತೆ. ಅದೇ ವಾಟ್ರ್ ಈಗ ರೋಡಲ್ಲಿರೋದು. ಯಮುನಾ ನದಿ ಎಷ್ಟು ತುಂಬ ಹರಿತಾ ಇದೆ ಅಂತ ತೋರಿಸ್ತೀನಿ ಆಮೇಲೆ. ಫಸ್ಟು ದ್ವಾರಕಾಧೀಶ್ ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಜಸ್ಟ್ ಈಗಿನ ದ್ವಾರಕಾಧೀಶನ ದರ್ಶನ ಮಾಡ್ಕೊಂಬಂದೆ. ಟೆಂಪಲ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆಗೆ. ಬೆಳಗ್ಗೆನೇ ಬೇಗ ಹೋಗಿ ದರ್ಶನ ಮಾಡ್ಕೋಬೇಕು, ಇಲ್ಲಾಂತಂದರೆ ಕ್ಲೋಸ್ ಮಾಡಾಕ್ತಾರೆ. ಅದೆಲ್ಲ ಗುಜರಾತ್ನ ದ್ವಾರಕದಲ್ಲಿ ಯಾವ ಥರ ವಿಗ್ರಹ ಇದೆಯೋ ಅದೇ ಥರ ಈ ದೇವಸ್ಥಾನದಲ್ಲಿದೆ. ಸಖತ್ತಾಗಿರುತ್ತೆ ನೋಡೋದಕ್ಕೆ ಮಾತ್ರ. ಲಿಟ್ರಲಿ ಕ್ಯಾಮ್ರಾ ಮಾತ್ರ ಅಲೋ ಮಾಡೋದೇ ಇಲ್ಲ. ನೀವು ಯಾವ ಟೆಂಪಲ್ಗೆ ಹೋದೋ ಅಲೋ ಮಾಡೋದೇ ಇಲ್ಲ. ನನ್ನಿಂದ ನೋಡ್ತಾ ಇದ್ರಲ್ಲ ದಾರಿ. ಈಗ ನಾನು ಶ್ರೀಕೃಷ್ಣನ ಮಾಮ ಕಂಸನ ಕೋಟೆ ಹತ್ರ ಹೋಗ್ತಾ ಇದ್ದೀನಿ. ನನ್ನಿಂದ ನೋಡ್ತಿರಲ್ಲ ಇದೇ ದಾರಿ. ತುಂಬ ಜನ ಕೇಳ್ತಾ ಇದ್ದೆ ಕಂಸನ ಕೋಟೆಗೆ ಹೋಗಬೇಕು ದಾರಿ ಹೇಳಿ ಅಂತ. ಎಲ್ಲರೂ ಯಾರು ರೆಸ್ಪಾನ್ಸ್ ಮಾಡ್ತಾರೆ. ಯಾಕಂದರೆ ಫುಲ್ ಮಳೆ ಬಂದು ಎಲ್ಲ ಯಮುನಾ ನದಿ ತುಂಬ ಬರಿತೈತೆ. ಎಲ್ಲಿ ಹೋಗ್ತೀವಿ ದಾರಿ ಇಲ್ಲ, ಬ್ಲಾಕ್ ಮಾಡಾಕೋರು ಅಂತ ಹೇಳಿದ್ರು. ಗೂಗಲ್ ಮ್ಯಾಪಲ್ಲಿ ಏನೇನೋ ಸಾಧನೆ ಮಾಡ್ಕೊಂಡು ಹುಡ್ಕೊಂಡು ಈಗ ಫೈನಲಿ ಕಂಸನ ಕೋಟೆ ದಾರಿಗೆ ಬಂದಿದ್ದೀನಿ. ರೈಟ್ ನಾವು ನಾನೀಗ ನಿಂತಿರೋದು ಶ್ರೀಕೃಷ್ಣನ ಮಾಮ ಕಂಸನ ಕೋಟೆ ಮೇಲೆ. ಆಗಿನ ಕಾಲದಲ್ಲಿ ತುಂಬ ದೊಡ್ಡದಾಗಿತ್ತು. ಬಟ್ ಆದರೆ ಕಾಲಕ್ರಮೇಣ ಅದು ನಾಶ ಆಗೋಗಿ ಇಲ್ಲಿ ಕೆಲವು ರಾಜರು ಬಂದು ಇಲ್ಲಿ ಕೋಟೆಗಳನ್ನ ಕಟ್ಟಿದ್ರು. ಅದಾದಮೇಲೆ ಔರಂಗಜೇಬ್ ಬಂದು ಮತ್ತೆ ಈ ಕೋಟೆನ ನಾಶ ಮಾಡ್ತಾನೆ. ಮತ್ತು ಅದಾದಮೇಲೆ
ಮಾನ್ಸಿಂಗನ ರಾಜ ಬಂದು ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡಿ ಈಗ ಇದು ಈ ಥರ ಆಗೋಗಿದೆ. ಕಾಲಕ್ರಮೇಣ ಹೊರಟೋಗ್ತಾ ಇರೋದು, ಬಟ್ ಈಗ ಎಲ್ಲ ರಿನೋವೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ಜಸ್ಟ್ ಕಲ್ಲಿನ ಕೋಟೆ ಅಲ್ಲ, ಇಲ್ಲಿ ಬಂದು ನಿಂತ್ಕೊಂಡ್ರೆ ಕಂಸನ ಅಹಂಕಾರ, ಭಯ, ಅಧರ್ಮ ಯಾವ ರೇಂಜ್ಗಿತ್ತು ಅನ್ನೋದು ಗೊತ್ತಾಗುತ್ತೆ. ಅಹಂಕಾರ, ಅಧರ್ಮ ಎಷ್ಟೇ ದೊಡ್ಡದಾಗಿದ್ರು ಅದು ಶಾಶ್ವತ ಅಲ್ಲ ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಕಂಸನ ವಧೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಕಂಸನ ಕೋಟೆ ಪಕ್ಕದಲ್ಲೇ ನಾವು ಯಮುನಾ ನದಿ ನೋಡ್ಬೋದು. ಇಲ್ಲಿ ನೋಡಿ ನೀರು ಎಲ್ಲಿವರೆಗೂ ಹರಿತಾ ಇದ್ದಾವೆ. ಮೊದಲು ಇಲ್ಲೆಲ್ಲ ರೋಡ್ ಇತ್ತು, ಇಲ್ಲೆಲ್ಲ ಓಡಾಡ್ಬೋದಿತ್ತು ಹಿಂಗೆ, ಬಟ್ ಆದರೆ ಈಗ ತುಂಬಿ ಹರಿತಾ ಇರೋ ಕಾರಣದಿಂದ ಇಲ್ಲಿ ಯಾರೂ ಜನನೇ ವಾಸನೆ ಮಾಡ್ತಾ ಇಲ್ಲ. ಈಗ ನೋಡ್ತಿರಲ್ಲ, ಇದೇ ಕಂಸನ ಕೋಟೆ. ನೋಡಿ ಹೆಂಗೈತೆ, ಕೆಳಗಡೆಯಿಂದ ನೋಡೋಕ್ಕಾಗಲ್ಲ, ಅಲ್ಲಿ ದಾರಿ ಇಲ್ಲೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಬಂದರೆ ಹೆಂಗಾಸಿನೇ ಬರಬೇಕು. ಇಲ್ಲೆಲ್ಲ ಗಿಡ ಎಲ್ಲ ಬೆಳೆದಿದ್ದಾವೆ, ಇದನ್ನ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ. ಈಗೀಗ ಸ್ವಲ್ಪ ಇನ್ನೂ ರೀಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾವ್ರೆ. ಯಮುನಾ ನದಿಯಲ್ಲಿ ಮೊದಲು ಬೋಟಿಂಗ್ ಮಾಡ್ಬೋದಿತ್ತು, ಬಟ್ ಈಗ ಬೋಟ್ಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂತಂದರೆ ಇಷ್ಟು ವಾಟರ್ ಫ್ಲೋ ಆಗ್ತಾಯಿದ್ರೆ ಇನ್ನು ಯಾರು ಬೋಟಿಂಗ್ ಮಾಡೋಕ್ಕೆ ಹೋಗೋದೇ ಇಲ್ಲ ಈಗ. ಎಕ್ಸಾಕ್ಟ್ ಕಂಸನ ಕೋಟೆ ಮುಂದೆ ಅಲ್ಲಿ ವಿಶ್ರಾಮ್ ಘಾಟ್ ಅಂತ ಸಿಗುತ್ತೆ. ವಿಶ್ರಾಮ್ ಘಾಟ್ ಅಂತ ಅಂದರೆ ಕಂಸನ ಕೊಂದಾದ್ಮೇಲೆ ಶ್ರೀಕೃಷ್ಣ ಪರಮಾತ್ಮ ಆ ದಡದಲ್ಲಿ ಕೂತ್ಕೊಂಡು ವಿಶ್ರಾಂತಿ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನ ವಿಶ್ರಾಮ್ ಘಾಟ್ ಅಂತ ಹೇಳ್ತಾರೆ. ಅಲ್ಲಿಗೂ ಹೋಗೋಕ್ಕಾಗಲ್ಲ, ಯಾಕಂತಂದರೆ ಫುಲ್ ನೀರು ಹರಿತಾ ಇರೋದ್ರಿಂದ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗುತ್ತೆ. ಇಷ್ಟೊತ್ತು ರೆಸ್ಟ್ ಮಾಡ್ತಾ ಇದೆ, ಯಾಕಂತಂದರೆ ಬಿಸಿಲು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆಗಲತ್ತಂತೂ ನೀವು ಓಡಾಡೋಕ್ಕೆ ಆಗಲ್ಲ. ಇಲ್ಲಿ ಓಡಾಡಿದ್ರೆ ಬೆಳಿಗ್ಗೆ, ಇಲ್ಲ ಅಂತಂದರೆ ಸಾಯಂಕಾಲ 3 ಗಂಟೆ ಮೇಲೆ ಆರಾಮಾಗಿ ಓಡಾಡ್ಬೋದು. ನೀವು ನೋಡ್ಬೋದು, ಈಗೂ ಸ್ವಲ್ಪ ಬಿಸಿಲು ಜಾಸ್ತಿ ಐತೆ. ಬಟ್ ಏನಂತಂದರೆ ಈಗ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಏನಂತಂದರೆ ಮಥುರಾದಲ್ಲೇ ಒಂದು ಯುನೀಕ್ ಪ್ಲೇಸಸ್ಗೆ, ಮೇ ಬಿ ನೀವೆಲ್ಲೂ ನೋಡಿರಲ್ಲ, ಆ ಪ್ಲೇಸಸ್ಗೆ ಹೋಗ್ತಾ ಇದ್ದೀನಿ. ಅದು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ನಾನೀಗ ಬಂದಿದ್ದೀನಿ ಮಥುರಾದಲ್ಲಿ. ಮಥುರಾ ರಾಜ ಕಂಸನನ್ನು ಶ್ರೀಕೃಷ್ಣ ಪರಮಾತ್ಮ ಕೊಂದ ಜಾಗಕ್ಕೆ, ಅಂದರೆ ಅಖಾಡ ಅಂತ ಹೇಳ್ತಾರೆ, ರಣಭೂಮಿ ಅಂತ ಹೇಳ್ತಾರೆ, ಆ ಜಾಗಕ್ಕೆ. ಈಗ ನೋಡ್ತಿದ್ರಲ್ಲ, ಇದನ್ನ ಅಖಾಡ ಅಂತ ಹೇಳ್ತಾರೆ. ಇದೇ ಜಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕಂಸನ ಮೇಲೆ ಮಲ್ಲಯುದ್ಧ ಮಾಡಿ ಕೊಂದ ಜಾಗ ಅಂತ ಹೇಳ್ತಾರೆ. ಇಲ್ಲೊಂದು ದೇವಸ್ಥಾನ ಕೂಡ ಇದೆ, ದರ್ಶನ ಮಾಡ್ಕೋಬೋದು. ಬಟ್ ಇಲ್ಲಿ ಈಗೇನಾಗ್ತಾ ಇದೆ ಅಂದರೆ, ಸಾಯಂಕಾಲದತ್ತು ಸುಮಾರು 50ರಿಂದ 100 ಜನ ಬಂದು ಇಲ್ಲಿ ಪೈಲ್ವಾನ್ ಪ್ರಾಕ್ಟೀಸ್ ಮಾಡ್ತಾರಂತೆ, ಅಂದರೆ ಮಲ್ಲಯುದ್ಧನ ಪ್ರಾಕ್ಟೀಸ್ ಮಾಡ್ತಾರೆ. ಈಗ ದೇವಸ್ಥಾನದೊಳಗಡೆ ಮಲಗಿದ್ದಾರೆ, ಯಾರು ಡಿಸ್ಟ್ರಿಕ್ಟ್ ಚಾಂಪಿಯನ್ ಇದ್ದಾರಂತೆ. ಅವ್ರು ಮಾತಾಡ್ಸೋಣ, ಈಗ ಮಲಗಿದ್ದಾರೆ ಅಂತ ಹೇಳಿದ್ರು. ನನ್ನಿಂದ ಒಂದು ಮರ ನೋಡ್ತಾ ಇದ್ರಲ್ಲ, ಈ ಮರದ ಕೆಳಗಡೆ ಶ್ರೀಕೃಷ್ಣ ಪರಮಾತ್ಮ ಕಂಸನ ಕೊಂದಾದ್ಮೇಲೆ ವಿಶ್ರಾಂತಿ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ತುಂಬ ಹಳೆಯ ಕಾಲದ ಮರ ಇದು. ಈಗಲೂ ಕೂಡ ನೋಡ್ಬೋದು, ಒಣಗ್ತಾ ಇದೆ. ಬಟ್ ಆದರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಚಿಗುರ್ತಾನೆ ಇದೆ. ಈ ಥರದ ಪ್ಲೇಸಸ್ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಯಾಕಂತಂದರೆ ಯಾವುದೇ ಡೆವಲಪ್ ಇಲ್ಲ. ನಿಜ ತುಂಬ ಜನಕ್ಕೆ ಗೊತ್ತೂ ಇಲ್ಲ ಈ ಪ್ಲೇಸು ಮಥುರಾದಲ್ಲಿ ಐತೆ ಅಂತ ಹೇಳ್ಬಿಟ್ಟು. ಕಮ್ಮಿ ಜನಕ್ಕೆ ಗೊತ್ತು. ಲೋಕಲ್ ಅವ್ರಿಗೆ ಕೇಳ್ಕೊಂಡು ಬಂದರೆ ಈ ಪ್ಲೇಸಸ್ಗೆ ಬರ್ಬೋದು. ಬಟ್ ಸ್ಯಾಡ್ ವಿಚಾರ ಏನಂತಂದರೆ, ಇಲ್ಲಿ ಡೆವಲಪ್ಮೆಂಟ್ ಅನ್ನೋದು ತುಂಬ ಕಮ್ಮಿ ಐತೆ. ಸುತ್ತು ಗಿಡ ಮರ ಎಲ್ಲ ಬೆಳೆದುಬಿಟ್ಟಿದ್ದಾವೆ. ಆದರೆ 5000 ವರ್ಷಗಳಿಂದ ತುಂಬ ದೊಡ್ಡ ಅಖಾಡ ಇದು. ಕಾಲಕ್ರಮೇಣ ಮನೆಗಳು, ರೋಡು, ಬಸ್ ಸ್ಟ್ಯಾಂಡು ಅವು ಇವೆಲ್ಲ ಬಂದು ಈಗ ಈ ಪ್ಲೇಸು ತುಂಬ ಚಿಕ್ಕದಾಗಿ ಹೋಗುತ್ತೆ. ಬಟ್ ಈ ಪ್ಲೇಸಸ್ ಮಾತ್ರ ಯೂನಿಕ್ ಪ್ಲೇಸು ಮಥುರಾದಲ್ಲಿ. ಈ ಅಖಾಡದಲ್ಲಿ ಈಗ ಜಾಸ್ತಿ ಮಳೆ ಬರೋ ಕಾರಣದಿಂದ ಪ್ರಾಕ್ಟೀಸ್ ಅನ್ನೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಗಟ್ಟಿಯಾಗೋಗ್ಬಿಟ್ಟಿದೆ. ಬಟ್ ನಾರ್ಮಲ್ ಟೈಮಲ್ಲಿ ಬಂದುಬಿಟ್ರೆ ಮಾತ್ರ ಎಷ್ಟು ಸಖತ್ತಾಗಿರೋದು ಗೊತ್ತಾ. ತುಂಬ ಜನರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಕೆಲವು ಫೋಟೋಸ್ ಹಾಕ್ತೀನಿ ನೋಡಿ ನಿಮಗೆ. ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇರುತ್ತಲ್ಲ, ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮ ಮತ್ತು ಕಂಸನ ವಿಗ್ರಹನ ನೋಡ್ಬೋದು ಈ ದೇವಸ್ಥಾನದಲ್ಲಿ. ನೀವು ನೋಡ್ಬೋದು, ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕಂಸನ ಜುಟ್ಟನ್ನು ಹಿಡಿದುಕೊಂಡು ನಿಂತಿರೋ ಒಂದು ವಿಗ್ರಹ ಇದೆ. ಕಂಸನ ಜುಟ್ಟು ಹಿಡ್ಕೊಬಂದು ಅಲ್ಲಿಂದ ಎಳ್ಕೊಬಂದು ಇದೇ ಅಖಾಡದಲ್ಲಿ ಮಲ್ಲಯುದ್ಧ ಮಾಡಿ ಕೊಂದಾಕ್ತಾರೆ. ये अखाड़ा है श्री कृष्ण भगवान का 5,500 साल पुराना। इस अखाड़े को कंस महाराज ने बनाया था। तो वो यहाँ पे अपने पहलवानों के साथ में मतलब कुश्ती की प्रैक्टिस करते थे यहाँ पे। तो उनका क्या था कि वो यहाँ पे अपने पहलवानों के चांडोल, मांडोल, सल, तोसल, उन सभी पहलवानों के साथ में यहाँ पे रहते थे। और कंस महाराज ने जब कृष्ण भगवान को यहाँ पे बुलाया तो उनको पहले हाथी से मरवाना चाहते थे, फिर अपने पहलवानों से मरवाना चाहते थे। फिर क्या हुआ था, कृष्ण भगवान ने सभी पहलवान और हाथियों कंस महाराज को मार दिया। जब से ये अखाड़ा आप देख सकते हो, ये सवेरा अखाड़ा उसी समय का है। और उसी समय की ये वही भूमि है जहाँ कृष्ण भगवान के चरण पड़े थे। और वो उसी समय का पेड़ है, वो एक पेड़ है, वो उसी समय का है। यहाँ पे अब भी 50-60 पहलवान आते हैं, बहुत अच्छे पहलवान आते हैं। स्टेट में भी मेडल है, नेशनल में भी मेडल है बहुत बच्चों का। मेरा खुद स्टेट में मेडल है। और देख, इस धरती की इतनी पावन भूमि है कि जहाँ पे जो बच्चा मेहनत करता है ना, वो अपनी मंजिल को पा जाता है। संघर्ष अच्छे से करेगा तो अपनी मंजिल को पाएगा। कोशिश करने वालों की कभी हार नहीं होती। देख सकते हो, ये पहले बहुत बड़ा अखाड़ा था, लेकिन अब क्या है कि कलयुग चल रहा है, जनता इसको घेरने में लगी हुई है।
हमने तो अपने मेहनत से लगन से ये सांप सुरक्षित कर रखा है। थोड़ा सा बच रहा है जो उसी को सुरक्षित करने हैं, नहीं आने वाले 10-20 सालों में कोई भी यहाँ पे आएगा ये अखाड़ा उसको नहीं पाया जाएगा, क्योंकि ये सभी दब चुका होगा। पहले इतना थोड़ी था अखाड़ा, बहुत बड़ा था अखाड़ा, पर लेकिन दाब दिया गया। जन्मभूमि से लेके यहाँ तक था अखाड़ा, ये अखाड़ा था। ಈ ಜಾಗದಲ್ಲಿ ಲಕ್ಷ್ಮೀ ಪೆಹಲ್ವಾನ್ ಅಂತ ಅವ್ರ ಫೋಟೋಸ್ ನೋಡ್ಬೋದು. 2021ರಲ್ಲಿ ಸ್ಟೇಟ್ ಚಾಂಪಿಯನ್. ಅವ್ರ ಫೋಟೋಸ್ ನೋಡ್ಬೋದು, ಎಷ್ಟು ಫೋಟೋಸ್ ಇದ್ದಾವೆ, ಎಷ್ಟು ಮೆಡಲ್ ಕೂಡ ಗೆದ್ದಿದ್ದಾರೆ. ವಾವ್, ಸೂಪರ್. ನೋಡಿ ಇಲ್ಲೆಲ್ಲ ಅವನ್ನ ಹೇಳ್ತಿದ್ರೆ ಸಾಯಂಕಾಲ 7:30 ಮೇಲೆ ಬಾ, ಇಲ್ಲಿ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವನಿಗೆ ಹುಡುಗರೆಲ್ಲ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ 7:30 ಮೇಲೆ ಮತ್ತೆ ಬರೋಣ, ಆಮೇಲೆ ಸಿಗ್ತೀನಿ. ಲಿಟ್ರಲಿ ನಂಗೆ ತುಂಬ ಊಟ ಇದೆ, ಫಸ್ಟ್ ಹೋಗಿ ಊಟ ಮಾಡಬೇಕು. ಸೊ ಊಟ ಅಂತಂದರೆ ಇಲ್ಲಿ ಕಚೋರಿ, ಜಿಲೇಬಿ, ಇನ್ನು ಚೋಲೆ ಕುಲ್ಚಾ ಅದು ಇದು ಸಿಗುತ್ತೆ. ಸೊ ಟ್ರೈ ಮಾಡೋಣ ಯಾವುದಾದ್ರು. ಇಲ್ಲಿ ರೋಡ್ ಸೈಡಲ್ಲಿ ಯಾವುದೋ ಒಂದು ಶಾಪ್ ಹತ್ರ ಬಂದಿದ್ದೆ, ಚೋಲೆ ಕುಲ್ಚಾ ತಿನ್ನೋಣ ಅಂತ. ಅಲ್ಲಿ ನೋಡ್ತಿರಲ್ಲ, ಅದು ಏನಂತಾರೆ ಬ್ರೆಡ್ ದೋಸೆ ಥರ ಇರುತ್ತೆ. ಕ್ಯಾ ಬ್ರೆಡ್ ಕ್ಯಾ ಬ್ರೆಡ್ ಜೈಸಾ? ಹಾಂ, ಬ್ರೆಡ್ ಥರ ಇರುತ್ತೆ, ಅದು ಸಾದಾ ಅವ್ರದ್ದು. ಇಲ್ಲಿ ಹಿಂಗೆ ರೋಡ್ ಸೈಡಲ್ಲಿ ನಿಂತ್ಕಡೆ ತಿನ್ನಬೇಕು. ಚೋಲೆ ಕುಲ್ಚಾ ಸುಟ್ಟೋಗ್ತಾ ಇದೆ. ಚೆನ್ನಾಗೈತೆ, ನೈಸ್. ಸೊ ಗೈಸ್, ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 8 ಗಂಟೆ ಆಗೈತೆ. ಈಗ ನಾನು ನನ್ನ ಸ್ಟೇಯಿಂದ ಇಲ್ಲಿ ಕನ್ಸ್ ಅಕಾಡೆ ಹತ್ರ ಬಂದಿದ್ದೀನಿ. ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. नाइस नाइस. कितना मारेगी? 20 मारेगा. ओ सुपर. 20 ಹೊಡಿತಾನಂತಂಗೆ. छह पे थे, 6 7 8 9 10 11 21 22 23 24 25 26 27 28 29 30. ಸಾಯಂಕಾಲ ಮಾತಾಡ್ಸೋದ್ನಲ್ಲ ಅವ್ರ ಹತ್ರ, ಅವರ ಹೆಡ್ ಇಲ್ಲಿ. ಈ ಕಂಪ್ಲೀಟ್ ಇವರೆಲ್ಲ ಅವ್ರ ಸ್ಟೂಡೆಂಟ್ಸ್ ಅಂತೆ. ಸೊ ಈಗ ಅವ್ರು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಎಲ್ರಿಗೂ. ನಾನೆಲ್ಲೂ ನೋಡಿಲ್ಲ ಚೊಪ್ಲಿಲಿ ಆಟ ಆಡೋದು ಇವರು. ಇಲ್ಲ ಇಲ್ಲ ಇಲ್ಲ, ಟಚ್ ಇಲ್ಲ, ಟಚ್ ಇಲ್ಲ. ಔಟ್ ಔಟು ಔಟು. कोई मत निकालियो चप्पल, कोई मत निकालियो, कोई मत छीनो जी, एक बार लंबे काम ಔಟ್ ಔಟ್ ಔಟ್. ಒಪ್ಕೊಳ್ಳೋದೇ ಇಲ್ವೇ ಇವರು? ಹೆಡ್ ಹೋದ್ರೆ ಕೇಳ್ತಾರೆ ಮಾತು. राधे, हमारा भैया बेंगलोर से आया हो, हमारे अखाड़े पे वीडियो बनावे, और हम चाहते हैं ये भैया बहुत तरक्की करे और यहाँ की वीडियो बहुत व्यूज में जाए. बोल भारत माता की जय. ऑल थैंक्स टू लक्ष्मी भाई. ಇವರೇ ಇಲ್ಲಿ ಹೆಡ್. मतलब कितना घंटा इधर प्रैक्टिस होता है? 3 घंटे प्रैक्टिस होता है. डेली 3 आवर प्रैक्टिस ಮಾಡ್ತಾರಂತೆ. अभी ओनली वार्म अप है ना, एक्टिविटीज ओनली. हाँ, उधर अखाड़ा में गुदेगा, फिर अगले अखाड़ा गुद के मेहनत होता है. इसके बाद में कितने दिन के बाद फिर ऐसा हफ्ता भर के बाद में वो गुज जाएगा. पानी की वजह से बंद हो गया है, फिर वो ಮಳೆ ಬರ್ತಾ ಇತ್ತಲ್ಲ, ಅದರಿಂದ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ. ಮಳೆ ಯಾವಾಗ ನಿಲ್ಲುತ್ತೋ ಮತ್ತೆ ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ. ತುಂಬ ಖುಷಿ ಆಯ್ತು ಇಲ್ಲಿ ಬಂದಿದ್ದು.
ಥ್ಯಾಂಕ್ ಯು ಸೋ ಮಚ್. जय श्री राम. ಜೈ ಶ್ರೀರಾಮ್. ಹಿಂದಿನ ವರ್ಷ ನಾನು ಮಥುರಾಗೆ ಬಂದಿದ್ದೆ, ಬಟ್ ಈ ಪ್ಲೇಸ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಈಗ ಇಲ್ಲಿನ ಲೋಕಲ್ ಅವ್ರಿಗೆ ಕೇಳಿ ಗೂಗಲ್ ಮ್ಯಾಪಲ್ಲಿ ಹುಡುಕಿ ಲಾಸ್ಟ್ ಫೈನಲ್ ಆಗಿ ನಾನು ಕನ್ಸ್ ಅಖಾಡನ ನೋಡಿದೆ. ತುಂಬ ಖುಷಿ ಆಯಿತು. ಲಿಟ್ರಲಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವೇನಾದರೂ ಮಥುರಾಗೆ ಬಂದರೆ ಮಿಸ್ ಮಾಡ್ದಂಗೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಹೋಲಿ ಗೇಟಿಂದ ಜಸ್ಟ್ 200 ಮೀಟ್ರ್ ದೂರ ಅಷ್ಟೇ. ನೀವೇನೋ ಇಲ್ಲಿ ಲೋಕಲ್ ಅವ್ರಿಗೆ ಕೇಳಿದ್ರೆ ಕನ್ಸ್ ಅಖಾಡ ಅಂತಂದರೆ ಅವರೇ ಹೇಳ್ತಾರೆ. ಈಗ ನೋಡ್ತಾ ಇದ್ರಲ್ಲ, ಇದನ್ನೇ ಹೋಲಿ ಗೇಟ್ ಅಂತ ಹೇಳ್ತಾರೆ. ಮೇಲೆ ಇಂಡಿಯನ್ ಫ್ಲಾಗ್ ಐತೆ. ಸೊ ಇದೆಲ್ಲ ಕಂಪ್ಲೀಟಾಗಿ ಒಂಥರ ಬ್ಯುಸಿ ಸ್ಟ್ರೀಟು. ಯಾವಾಗೂ ಇಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ಸಿಗ್ತಾ ಇರುತ್ತೆ. ಆರಾಮಾಗಿ ಏನು ಬೇಕು ತಿನ್ನೋರೆಲ್ಲ ತಿಂತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಈ ಸ್ಟ್ರೀಟು. ಫುಲ್ ಬ್ಯುಸಿ ಇರುತ್ತೆ. ಮಧ್ಯಾಹ್ನದ ಹೊತ್ತು ಇಲ್ಲಿ ಓಡಾಡೋಕ್ಕಾಗಲ್ಲ. ಇವತ್ತು ಸ್ವಲ್ಪ ಟ್ರಾಫಿಕ್ ಕಮ್ಮಿ. ನೆನ್ನೆ ನಾನು ನೋಡಿದಾಗ ಫುಲ್ ಇಲ್ಲಿ. ಜಸ್ಟ್ ಈಗಿನ ಕಂಸನ ಅಖಾಡ ನೋಡ್ಕೊಂಡು ನಾನು ಸ್ಟೇ ಆಗಿರೋ ಧರ್ಮಶಾಲೆಗೆ ಬಂದಿನಿ. ಫುಲ್ಲು ಸೆಕೆ ಆಗ್ತಾಯಿದೆ. ನಾನು ಸ್ಟೇ ಆಗಿರೋ ರೂಮ್ ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ಅಂತ. ಈಗ ನೋಡ್ತಾ ಇದ್ರಲ್ಲ, ಇದೇ ನಾನು ಸ್ಟೇ ಆಗಿರೋ ರೂಮ್. ಏನಾದರೂ ಕಾಣಿಸ್ತಾ? ಇಲ್ಲಿ ನೋಡ್ತಿರಲ್ಲ, ಇದೇ ಬೆಡ್ಡು. ಅವ್ರು ಕೊಟ್ಟರೆ ಬೆಡ್ ಕವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಲ್ಯಾಪ್ಟಾಪಿಗೆ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್ ಐತೆ, ಆರಾಮಾಗಿ ಹಾಕ್ಕೊಂಡು ಎಡಿಟ್ ಮಾಡ್ಬೋದು. ಇಲ್ಲೊಂದು ಇಂಪಾರ್ಟೆಂಟ್ ವಸ್ತು ಐತೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಇನ್ನು ಬಟ್ಟೆ ಎಲ್ಲ ಇಲ್ಲೇ ಹಾರಾಕಿದ್ದೀನಿ. ಯಾಕೆ ಅಂತಂದರೆ, ಒಂದು ಕೋತಿ ನನ್ನ ಶರ್ಟ್ ತಗೊಂಡು ಹೊರಟೋಗಿತ್ತು. ಮತ್ತು ಅಲ್ಲಿರೋರು ಹೇಳಿದ್ರು, ನೀನು ಇಲ್ಲಿ ಬಟ್ಟೆ ಹಾರಾಕಿದ್ದಿ ಅಂತಂದರೆ ನಿನ್ನ ಬಟ್ಟೆ ಎಲ್ಲ ತೊಗೊಂಡೋಗ್ತಾವೆ ಕೋತಿಗಳಂತ. ನಾನಿನ್ನು ಅಷ್ಟೊಂದು ರಿಸ್ಕ್ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತಂದು ಇಲ್ಲಿ ರೂಮಲ್ಲಿ ಹಾಕಿದ್ದೀನಿ. ಡ್ರೈ ಕ್ಲೀನ್ ಕೊಡ್ಬೋದಲ್ವ ಅಂತ ಅನ್ಕೋಬೋದು. ಹೋಗಿ ಕೊಡೋಕ್ಕೆ ಹೋಗಿದ್ದೆ. ಒಂದು ಶರ್ಟ್ಗೆ 50 ರೂಪಾಯಿ, ಒಂದು ಪ್ಯಾಂಟ್ಗೆ 60 ರೂಪಾಯಿ. ಹತ್ತತ್ರ ನಾನು 7-8 ಜೊತೆ ಇದ್ದಾವೆ. ಅವನ್ನೆಲ್ಲ ನಾನು ಕೊಟ್ಟು ಅವ್ರಿಗೊಂದು 500-600 ರೂಪಾಯಿ ಕೊಟ್ಟು, ಏನಕ್ಕೆ ಸಿಂಪಲಾಗಿ ಅಂಗಡಿಗೆ ಹೋದೆ, 20 ರೂಪಾಯಿ ಸೋಪ್ ತಗೊಂಡೆ, ಬಂದು ಒಗೆದಾಕಿ ಈಗ ರೂಮಲ್ಲಿ ಹಾಕಿದ್ದೀನಿ. ಸೊ ಬಜೆಟ್ ಟ್ರಾವೆಲಿಂಗಲ್ಲಿ ಹಿಂಗೆ ಇರುತ್ತೆ. ಇಂಪಾರ್ಟೆಂಟ್ ಐತೆ ಅಂತ ಹೇಳಿದ್ನಲ್ಲ, ಅದೇನಲ್ಲ, ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಕಿಟಕಿ, ಇಲ್ಲೊಂದು ಸ್ವಿಚ್ ಆನ್ ಮಾಡಿದ್ರೆ ಬಡ್ಕೊಳತ್ತೆ ನೋಡ್ರಿ. ಈಗ ಸ್ಟಾರ್ಟ್. ಓಹ್ ಇಲ್ಲಿ ನೋಡಿ, ಪ್ರತಿಯೊಂದು ರೂಮ್ಗೂ ಒಂದೊಂದು ಕೂಲರ್ ಹಾಕಿದ್ದಾರೆ. ಅಷ್ಟು ಹೀಟ್ ಇಲ್ಲಿ. ಒಳಗಡೆ ಫ್ಯಾನ್ ಕೂಡ ಐತೆ. ರೂಮು ಚೆನ್ನಾಗೈತೆ. ಓಕೆ ಯಾಕೆ ಅಂತಂದರೆ, ಈಗ ನಾವು ಬಜೆಟಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೊರಗಡೆ ಬಂದಾಗ ನಿಮಗೆ 10,000ಕ್ಕೂ ಒಂದು ರೂಮ್ ಸಿಗುತ್ತೆ, 500 ರೂಪಾಯಿಗೂ ಸಿಗುತ್ತೆ, 150 ರೂಪಾಯಿ ಕೂಡ ರೂಮ್ ಸಿಗುತ್ತೆ. ಸೊ ನನಗೆ ಚಾರ್ಜ್ ಮಾಡಿದ್ರು ಇದಕ್ಕೆ 350 ರೂಪಾಯಿ. ಕೂಲರ್ ಬೇಡ ಅಂತಂದರೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಇದಾಗಿತ್ತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ಅಲ್ಲ, ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಶ್ರೀಕೃಷ್ಣ ಪರಮಾತ್ಮ ಕಂಸನನ್ನು ಯಾವ ಏಜಲ್ಲಿದ್ದಾಗ ಕೊಂದರು ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡಿ. ಯಾರಾದರೂ ಫಸ್ಟ್ ಆನ್ಸರ್ ಮಾಡ್ತಾರೋ ಆ ಆನ್ಸರ್ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋಗಿ. ಏನಾದರೂ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.